ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಹೊರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಸರೆಂಡರ್ ಆಗಿದ್ದಾರೆ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಂತ ವಿಪಕ್ಷಗಳು ಜೋರಾಗಿ ಘೋಷಣೆಗಳನ್ನ ಕೂಗ್ತಾ ಇದೆ. ಅದು ನಿಜವೇ ಅನ್ನುವ ರೀತಿಯಲ್ಲಿ ನರೇಂದ್ರ ಮೋದಿ ಅವರ ನಡವಳಿಕೆ ಸಹ ಇದೆ. ಯಾಕಂದ್ರೆ ಪ್ರತಿಯೊಂದು ವಿಚಾರದಲ್ಲಿಯೂ ಸಹ ಅಮೆರಿಕ ಮೂಗು ತೂರಿಸುತ್ತೆ. ಅದಕ್ಕೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಆಗಿರಬಹುದು, ಭಾರತ ಸರ್ಕಾರ ಆಗಿರಬಹುದು, ಸರಿಯಾದ ತಿರುಗೇಟನ್ನು ಕೊಡೋದು ಬಿಡಿ, ಅದಕ್ಕೊಂದು ಪ್ರತಿಕ್ರಿಯೆಯನ್ನು ಸಹ ಕೊಡೋದಿಲ್ಲ. ಅವರು ಹೇಳಿದ ಹಾಗೆ ನಡ್ಕೊಳ್ತಿದ್ದೀವಿ ಅನ್ನುವ ಭಾವನೆಯನ್ನ ಇಡೀ ದೇಶದಲ್ಲಿ ಬಿತ್ತೋದ್ರಲ್ಲಿ ನರೇಂದ್ರ ಮೋದಿ ಅವರ ಮೌನ, ಈ ಸರ್ಕಾರದ ಮೌನ ಎರಡೂ ಸಹ ಎತ್ತಿ ತೋರಿಸ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಚರ್ಚೆಗಳು ಜೋರಾಗಿ ಆಗ್ತಿರುವಂತಹದ್ದು, ಯಾಕೆ ಭಾರತದ ಪ್ರಧಾನಮಂತ್ರಿ ಡೊನಾಲ್ಡ್ ಟ್ರಂಪ್ಗೆ ಈ ಮಟ್ಟಕ್ಕೆ ಶರಣಾಗಿದ್ದಾರೆ ಅಂತ. ಈ ಶರಣಾಗತಿಯ ಕತೆ ಭಾರತದಲ್ಲಿ ನಡೀತಾ ಇದ್ರೆ ಅಥವಾ ಚರ್ಚೆಗಳು ನಡೀತಾ ಇದ್ರೆ, ಅಲ್ಲಿ ದೂರದಲ್ಲಿ ಸ್ಪೇನ್ನಲ್ಲಿ ಒಬ್ಬ ಪ್ರಧಾನಮಂತ್ರಿ, ಸ್ಪೇನ್ನ ಪ್ರಧಾನಮಂತ್ರಿ ಅಮೆರಿಕಾಗೆ ಸೆಡ್ಡು ಹೊಡೆದು ನಿಂತಿದ್ದಾರೆ. ಇರಾನ್ ವಿಚಾರದಲ್ಲಿ ಸಣ್ಣ ರಾಷ್ಟ್ರ, ಅದು ತುಂಬಾ ದೊಡ್ಡ ದೇಶ ಏನಲ್ಲ, ಬಟ್ ಬೆಳವಣಿಗೆ ಹೊಂದಿರುವಂತಹ, ಅಭಿವೃದ್ಧಿ ಹೊಂದಿರುವಂತಹ ದೊಡ್ಡ ದೇಶನೇ ಅದು. ಅಭಿವೃದ್ಧಿ ವಿಚಾರದಲ್ಲಿ ದೊಡ್ಡ ದೇಶ, ಆದ್ರೆ ಸೈಜ್ ನೋಡಿದಾಗ ಸಣ್ಣ ದೇಶ. ಅದು ಅಮೆರಿಕಾಗೆ ಕೆಂಗಣ್ಣು ತೋರಿಸ್ತಾ ಇದೆ, ಬುದ್ಧಿ ಹೇಳ್ತಾ ಇದೆ, ತಪ್ಪನ್ನ ಎತ್ತಿ ತೋರಿಸ್ತಾ ಇದೆ ಮತ್ತು ಅಮೆರಿಕಾಗೆ ಸವಾಲು ಹಾಕಿದೆ. ಸೊ ಮೊದಲಿಗೆ ಸ್ಪೇನ್ ದೇಶ ಹಾಕಿರುವಂತಹ ಸವಾಲೇನು, ಅಥವಾ ಬುದ್ಧಿವಾದ ಹೇಳಿದೆಯಲ್ಲ ಅಮೆರಿಕವನ್ನು ಟೀಕೆ ಮಾಡಿದೆಯಲ್ಲ, ಅದರ ಬಗ್ಗೆಯೂ ಸಹ ನಾವು ಅದರ ಬಗ್ಗೆ ಒಂದಷ್ಟು ವಿವರಗಳನ್ನು ತಿಳ್ಕೊಳ್ಳೋಣ. ಆ ನಂತರ ಯಾಕೆ ನರೇಂದ್ರ ಮೋದಿ ಅವರಿಗೆ ಆ ಧೈರ್ಯ ಬರ್ತಿಲ್ಲ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾತಾಡೋಣ. ಯಾವೆಲ್ಲ ಘಟನೆಗಳು ನರೇಂದ್ರ ಮೋದಿ ಅವರಿಗೆ ಈ ಒಂದು ಕೆಟ್ಟ ಹೆಸರನ್ನ ತರ್ತಾ ಇದೆ, ನರೇಂದ್ರ ಮೋದಿ ಸರೆಂಡರ್ ಆಗಿದ್ದಾರೆ ಅನ್ನೋದು, ಅದ್ರ ಬಗ್ಗೆ ನೋಡೋಣ. ಮೊದಲಿಗೆ ಸ್ಪೇನ್ನ ಪ್ರಧಾನಮಂತ್ರಿ ಪೆಡ್ರಾ ಸಂಚೆಸ್ ಇವರು ನೇರ ಅಮೆರಿಕಾಗೇನೆ ನಿರಾಕರಣೆ ಮಾಡಿದ್ದಾರೆ. ಏನು ಏರ್ ಬೇಸ್ ಇದೆಯಲ್ಲ, ಅದನ್ನ ಬಳಸ್ಕೊಳ್ಳೋದಕ್ಕೆ ಅಮೆರಿಕಾಗೆ ನಾವು ಅವಕಾಶ ಮಾಡಿಕೊಡೋದಿಲ್ಲ ಅಂತ. ಇದು ಮೊನ್ನೆ ನಡೆದಿತ್ತು. ಅದರ ಮುಂದುವರಿದ ಭಾಗವಾಗಿ ಅವರ ವಿರೋಧವನ್ನ ಬೇರೆ ರೀತಿಯಲ್ಲಿ ದಾಖಲಿಸ್ತಾ ಹೋಗ್ತಾ ಇದ್ದಾರೆ. ಯಾಕೆ ಅಮೆರಿಕ ಕೇಳಬಹುದಾಗಿತ್ತು ಮತ್ತು ಕೊಡಬೇಕಾಗಿತ್ತು ಸ್ಪೇನ್ ಅಂದ್ರೆ, ಇಬ್ಬರು ಸಹ ನ್ಯಾಟೋದ ಭಾಗವಾಗಿರುವುದರಿಂದ, ನ್ಯಾಟೋ ಪಡೆಯ ಭಾಗವಾಗಿದ್ದಾರೆ. ಅಮೆರಿಕನೂ ನ್ಯಾಟೋ ಪಡೆಯಲ್ಲಿದೆ, ಸ್ಪೇನು ನ್ಯಾಟೋ ಪಡೆಯಲ್ಲಿದೆ. ಮತ್ತು ಅಮೆರಿಕ ಅತಿ ಹೆಚ್ಚು ಹಣ ಕೊಟ್ಟು, ಅನುದಾನ ಕೊಟ್ಟು ನ್ಯಾಟೋವನ್ನ ಸದೃಢವಾಗಿ ಇಟ್ಟಿರುವಂತಹ ರಾಷ್ಟ್ರ. ಅಂತಹ ಅಮೆರಿಕ, ನಾನು ದೊಡ್ಡಣ್ಣ ಅಂತ ಕರೆಸ್ಕೊಳ್ಳುವಂತಹ ಅಮೆರಿಕ ಕೇಳಿದಾಗ ಸ್ಪೇನ್ ನಂತಹ ಚಿಕ್ಕ ರಾಷ್ಟ್ರ ಕೊಡಲ್ಲ ಅಂದಾಗ ಅದೇ ದೊಡ್ಡ ಸುದ್ದಿ ಆಗಿತ್ತು. ಅದನ್ನು ಮುಂದುವರಿಸಿ ಟೀಕೆ ಮಾಡುವ ಮಟ್ಟಕ್ಕೆ, ಬುದ್ಧಿ ಹೇಳುವ ಮಟ್ಟಕ್ಕೆ ಸ್ಪೇನ್ ಹೋಗಿದೆಯಲ್ಲ, ಅದನ್ನ ನಾವೆಲ್ಲರೂ ಸಹ ಈಗ ಚರ್ಚೆ ಮಾಡಬೇಕಾಗಿರುವಂಥದ್ದು. ಏನು ಮಾಡಿದ್ರು? ಮೊದಲಿಗೆ ಅಮೆರಿಕ ಕೇಳ್ತು, ನಿಮ್ಮ ಎರಡು ಏರ್ ಬೇಸ್ಗಳಿದ್ದಾವೆ, ರೋಟಾ ಮತ್ತು ಮುರಾನ್ ಅನ್ನುವಂತಹ ಏರ್ ಬೇಸ್ಗಳು, ಅವುಗಳನ್ನ ನಾವು ಬಳಸ್ಕೊಳ್ತೀವಿ, ನಮಗೆ ಬೇಕು ಅಂತ. ಸ್ಪೇನ್ ಸ್ಪಷ್ಟವಾಗಿ ಹೇಳ್ತು, ಇಲ್ಲ ನಾವು ಕೊಡಲ್ಲ, ಈ ಯುದ್ಧಕ್ಕೂ ನಮಗೂ ಸಂಬಂಧ ಇಲ್ಲ, ನಾವು ಈ ಯುದ್ಧವನ್ನ ಒಪ್ಪೋದಿಲ್ಲ, ನಾವು ಕೊಡಲ್ಲ ಅಂತ. ಅಮೆರಿಕ ಕೆಂಡಾಮಂಡಲ ಆಗೋಯ್ತು. ಟ್ರಂಪ್ ಕೆಂಡಾಮಂಡಲ ಆದ್ರು, ಆವಾಜ್ ಹಾಕಿದ್ರು, ಬೆದರಿಕೆ ಹಾಕಿದ್ರು. ಟ್ರಂಪ್ದ ಅದೇ ಹಳೆ ಅಸ್ತ್ರ, ಟ್ಯಾರಿಫ್ ಹಾಕ್ಬಿಡ್ತೀನಿ, ವ್ಯಾಪಾರ ಒಪ್ಪಂದಗಳನ್ನ ಕ್ಯಾನ್ಸಲ್ ಮಾಡಿಬಿಡ್ತೀನಿ ಅಂತ. ಬಟ್ ಸ್ಪೇನ್ ಅದಕ್ಕೆ ಬಗ್ಲಿಲ್ಲ, ಪೆಡ್ರೋ ಸಂಚೆಸ್ ಅದಕ್ಕೆ ಬಗ್ಲಿಲ್ಲ, ಮುಂದುವರಿದು ಅಟ್ಯಾಕ್ ಮಾಡಿದ್ದಾರೆ ಅಮೆರಿಕನ. ಒಂದಷ್ಟು ವಿಚಾರಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಂಡಿದ್ದಾರೆ, ಅವರ ಖಾತೆಯಿಂದ ಹಂಚ್ಕೊಂಡಿದ್ದಾರೆ. ಏನು ಹೇಳಿದ್ದಾರೆ? ಮೊದಲಿಗೆ ಅವರು ಇರಾನ್ ಆಡಳಿತವನ್ನ ಟೀಕೆ ಮಾಡಿದ್ದಾರೆ. ಹೌದು, ಇರಾನ್ ಅಲ್ಲಿ ಒಂದಷ್ಟು ತಪ್ಪುಗಳಿದಾವೆ, ಆ ಆಡಳಿತದಲ್ಲಿ ಅವರು ಆಡಳಿತ ನಡೆಸ್ತಾ ಇರುವ ರೀತಿಯಲ್ಲಿ ಒಂದಷ್ಟು ಮಿಸ್ಟೇಕ್ಗಳಿದಾವೆ, ಒಪ್ಕೊಳ್ತೀನಿ. ಆದರೆ ಅಂತ ಹೇಳಿ ಅಮೆರಿಕ ಮೇಲೆ ಮುಗಿಬಿತ್ತಿದ್ದಾರೆ. ಆದರೆ ಅಂತ ಹೇಳಿ ಈ ಆಕ್ರಮಣ ಏನ್ ನಡೆದಿದೆಯಲ್ಲ, ಇಸ್ರೇಲ್ ಮತ್ತು ಅಮೆರಿಕ ನಡೆಸಿರುವಂತಹ ಆಕ್ರಮಣ, ಇದರ ಮೇಲೆ, ಇರಾನ್ ಮೇಲೆ, ಅದು ಅತ್ಯಂತ ಅಪಾಯಕಾರಿ ಮತ್ತು ಅನುಚಿತ ಅಂತ ಕರೆದಿದ್ದಾರೆ ಸಾಂಚೆಸ್. ಅಪಾಯಕಾರಿ ಮತ್ತು ಅನುಚಿತ, ಲಕ್ಷಾಂತರ ಜೀವಗಳ ಜೊತೆ ಆಟ ಆಡುವಂತಹ ಕ್ರಿಯೆ ಇದು. ಲಕ್ಷಾಂತರ ಜನರ ಜೀವದ ಜೊತೆ ಆಟ ಆಡ್ತಿದ್ದೀರಿ ನೀವು, ತಪ್ಪು ಇದು ಅಂತ ಹೇಳ್ಕೊಂಡು ಹೋಗ್ತಾರೆ. ಮುಂದುವರೆದು ಹೇಳ್ತಾರೆ, ನೀವು ಅವರಿಗೆ ಮಾತುಕತೆಗೆ ಬರೋದಕ್ಕೆ ಕೊಡ್ತಾ ಇರುವಂತಹ, ಸೀಸ್ ಫೈರ್ಗೆ ಕೊಡ್ತಿರುವಂತಹ ಆಫರ್ ಎಂತದ್ದು? ಅನ್ಕಂಡೀಷನಲ್ ಸರೆಂಡರ್, ಷರತ್ತು ರಹಿತ ಶರಣಾಗತಿ ಅಂತ ಹೇಳ್ತಾ ಇದ್ದೀರಿ ಇರಾನ್ಗೆ. ಅದು ಯಾವತ್ತಿಗೂ ಯುದ್ಧ ನಿಲ್ಲಿಸುವ ಮನಸ್ಥಿತಿ ಅಲ್ಲ. ಆ ರೀತಿ ಮಾಡೋದ್ರಿಂದ ಯಾವುದೇ ಯುದ್ಧ ನಿಲ್ಲೋದಿಲ್ಲ, ಇದು ಸರಿಯಾದ ಭಾಷೆ ಅಲ್ಲ, ನಾಟ್ ದ ಕರೆಕ್ಟ್ ಲ್ಯಾಂಗ್ವೇಜ್ ಅಂತ ಹೇಳಿದ್ದಾರೆ.
ಸ್ಯಾಂಚೆಸ್. ಅಲ್ಲಿಗೆ ನಿಂತಿಲ್ಲ. ಯುದ್ಧ ಬೇಡ, ಯುದ್ಧಗಳು ಬೇಕಿಲ್ಲ ಈ ಪ್ರಪಂಚಕ್ಕೆ ಅಂತ ಹೇಳ್ಕೊಂಡು ಮುಂದಕ್ಕೆ ಹೋಗಿ ಹೇಳ್ತಾರೆ, ಅಂತಾರಾಷ್ಟ್ರೀಯ ಕಾನೂನುಗಳನ್ನ ಇಂತಹ ಯುದ್ಧಗಳು ದುರ್ಬಲ ಮಾಡಬಹುದು ಅಂತ ಟೀಕೆ ಮಾಡ್ತಾರೆ. ದುರ್ಬಲ ಮಾಡಬಹುದು ಅಂತ. ಅದ್ರ ಜೊತೆಗೆ ಹೇಳ್ತಾರೆ, ಇದೇ ರೀತಿ ನೀವು ಇರಾಕ್ ಮೇಲೂ ಸಹ ದಾಳಿ ಮಾಡಿದ್ರಿ, ಏನ್ ಸಾಧಿಸಿದ್ರಿ ಅಂತ. ಇರಾನ್ ಬಗ್ಗೆ ನಿಮ್ಗೆ ನೆನಪಿದ್ರೆ, ಇರಾನ್ ಮೇಲೂ ಸಹ ಇದೇ ರೀತಿ ಹೋಗಿ ಸದ್ದಾಂ ಹುಸೇನನ್ನ ಸೆರೆ ಹಿಡಿದಿದ್ರು, ಅನಂತರ ನೇಣಿಗೆ ಹಾಕಿದ್ರು. ಆವಾಗ ಕೊಟ್ಟಂತಹ ಕಾರಣ ಏನು? ಇರಾಕ್ನಲ್ಲಿ ಏನು ಮಾಸ್ ಡಿಸ್ಟ್ರಕ್ಷನ್ ವೆಪನ್ಸ್ ಇದಾವೆ, ಸಾಮೂಹಿಕ ಹತ್ಯೆಗಳನ್ನು ಮಾಡಬಹುದಾದಂತಹ ಅನಿಲ ಏನು ಗ್ಯಾಸ್ ಇದೆ, ಅಥವಾ ರಸಾಯನ ಅಸ್ತ್ರಗಳಿದಾವೆ, ಕೆಮಿಕಲ್ ವೆಪನ್ಸ್ ಇದಾವೆ. ಈ ರೀತಿಯಾದಂತಹ ಸಾಕಷ್ಟು ಆರೋಪಗಳನ್ನು ಮಾಡಿ ಅವತ್ತು ಮಾಡಿದ್ರು, ಆದರೆ ಏನೂ ಸಿಗಲಿಲ್ಲ. ಆದರೂ ಅಲ್ಲಿನ ಅಧ್ಯಕ್ಷರಾಗಿದ್ದಂತಹ ಸದ್ದಾಂ ಹುಸೇನ್ರನ್ನ ಖೈದಿ ಮಾಡಿ ಜೈಲಿಗೆ ಹಾಕಿ ಆನಂತರ ನೇಣಿಗೂ ಹಾಕಿದ್ರು. ಆನಂತರ ಏನಾಯ್ತು? ಅದೇ ಇರಾಕು ಇವತ್ತಿಗೂ ಸಹ ನರಳುತ್ತಾ ಇದೆ. ಅಲ್ಲಿ ಸ್ಥಿರತೆ ಬಂದೇ ಇಲ್ಲ, ಒಳ್ಳೆ ಆಡಳಿತ ಬಂದೇ ಇಲ್ಲ. ಐಸಿಸ್ ಹುಟ್ಕೊಳ್ತು ಅಲ್ಲಿಂದ. ಐಸಿಸ್ ಸಿರಿಯಾ ಮತ್ತು ಇರಾಕ್ನಲ್ಲಿ ಹುಟ್ಕೊಳ್ತು. ಇಡೀ ಜಗತ್ತಿಗೆ ಅದೊಂದು ಸವಾಲಾಗ್ತಾ ಹೋಯ್ತು. ಇವತ್ತಿಗೂ ಐಸಿಸ್ ಅಲ್ಲಿ ಇಲ್ಲಿ ಸಮಸ್ಯೆಗಳನ್ನು ಉಂಟು ಮಾಡ್ತಾ ಇದೆ. ಅದನ್ನ ನೆನಪಿಸಿದ್ದಾರೆ ಸ್ಯಾಂಚೆಸ್ ಇಲ್ಲಿ ಅಮೆರಿಕಾಗೆ. ನೀವೇನ್ ಸಾಧಿಸಿದ್ರಿ ಅಮೆರಿಕ ಮೇಲೆ ದಾಳಿ, ಇರಾಕ್ ಮೇಲೆ ದಾಳಿ ಮಾಡಿ? ಈಗ ಇರಾನ್ ಮೇಲೆ ದಾಳಿ ಮಾಡ್ತಿದ್ದೀರಲ್ಲ, ಅದು ಅಲ್ದಿರ ನಮ್ಮನ್ನು ಕೇಳ್ತಿದ್ದೀರಲ್ಲ, ನೀವು ಬನ್ನಿ ಅಥವಾ ನಮ್ಗೆ ಏರ್ ಬೇಸ್ ಕೊಡಿ ಅಂತ. ನಾವು ಕೊಡಲ್ಲ. ಇದು ಸ್ಯಾಂಚೆಸ್ ಹೇಳ್ತಾ ಇರುವಂತಹ ಮಾತು. ಯಾರಿಗೆ? ಅಮೆರಿಕಾಗೆ, ಟ್ರಂಪ್ಗೆ. ಈಗ ನಮ್ಮ ದೇಶಕ್ಕೆ ಬರೋಣ. 3 ಮುಖ್ಯವಾದ ಘಟನೆಗಳು ನಡೆಯಿತು ಕಳೆದ ವಾರದಲ್ಲಿ. ನರೇಂದ್ರ ಮೋದಿ ಕಡೆಯಿಂದ ಒಂದು ಮಾತಿಲ್ಲ, ಒಂದು ಪದ ಇಲ್ಲ. ಅದಕ್ಕೆ ನರೇಂದ್ರ ಮೋದಿ ಸರೆಂಡರ್ ಆಗಿದ್ದಾರೆ ಅಂತ ಕಾಂಗ್ರೆಸ್ ಟೀಕೆ ಮಾಡೋದು. ಏನೇನು ನಡೀತು? IRIS ಅನ್ನುವಂತಹ ಇರಾನ್ನ ಹಡಗು ಭಾರತ ಆಹ್ವಾನ ಕೊಟ್ಟು ಕರೆಸಿಕೊಂಡಿದ್ದಂತಹ ನೌಕೆ, ಇವ್ರದ್ದು ನೇವಿ ಅವ್ರದ್ದು, ಯಾರ್ದು? ಇರಾನ್ನ ನೌಕಾದಳದ ನೌಕೆ ಇಲ್ಲಿಗೆ ಬಂದಿತ್ತು. ಅತಿಥಿಗಳಾಗಿ ಬಂದಿದ್ರು, ಇಲ್ಲೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋಕೆ ಬಂದಿದ್ರು. ಭಾರತನೇ ಆಹ್ವಾನ ಕೊಟ್ಟು ಕರೆಸ್ಕೊಂಡಿದ್ದು ಭಾರತದ ಅತಿಥಿಗಳವರು. ಅವರು ಇಲ್ಲಿ ಕಾರ್ಯಕ್ರಮ ಮುಗಿಸ್ಕೊಂಡು ವಿಶಾಖಪಟ್ಟಣಂನಲ್ಲಿ ವಾಪಸ್ ಹೋಗ್ತಿರ್ಬೇಕಾದ್ರೆ ಭಾರತದ ಜಲಗಡಿಯನ್ನು ದಾಟಿದ ಮೇಲೆ ಹಿಂದೂ ಮಹಾಸಾಗರ, ಇಂಡಿಯನ್ ಓಷನ್ ನಲ್ಲಿ ಅಮೆರಿಕದವರು ಟೋರ್ಪಿಡೋಗಳನ್ನು ಬಳಸಿ ಅದನ್ನ ನಾಶ ಮಾಡಿದ್ರು. 100 ಜನ ಸೈನಿಕರು, ಇರಾನ್ ಸೈನಿಕರು ಇದ್ದವರು ಜೀವ ಕಳ್ಕೊಂಡ್ರು. ಶ್ರೀಲಂಕಾ ಹೋಯ್ತು ಅವರಿಗೆ ರಕ್ಷಣೆ ಮಾಡೋದಕ್ಕೆ. ಭಾರತ ನಿಧಾನಕ್ಕೆ ಹೋಯ್ತು. ಹೋಗಿದ್ದು ಬಿಡಿ, ಭಾರತ ಒಂದೇ ಒಂದು ಸ್ಟೇಟ್ಮೆಂಟ್ ಕೊಡ್ಲಿಲ್ಲ, ಇದ್ರ ಬಗ್ಗೆ ಒಂದು ಟೀಕೆ ಮಾಡಲಿಲ್ಲ. ಯಾಕೆ ಅಮೆರಿಕ ನನ್ನ ದೇಶದ ಅತಿಥಿಗಳ ಮೇಲೆ ದಾಳಿ ಮಾಡ್ತು? ನನ್ನ ದೇಶಕ್ಕೆ ಬಂದು ಹೋಗ್ತಾ ಇದ್ದಿದ್ದಂಥದ್ದು ಹಡಗದು, ನೌಕೆ. ನಾವು ಕರ್ಸ್ಕೊಂಡಿದ್ದವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಬಂದಿದ್ದು. ಅದು ಅಲ್ಲದೆ ಹಿಂದೂ ಮಹಾಸಾಗರದಲ್ಲಿ ನನ್ನ ಜಲಗಡಿ ದಾಟಿ ನೀವು ಹೊಡೆದಿರಬಹುದು, ಆದರೂ ಇಷ್ಟು ಹತ್ತಿರದಲ್ಲಿ, ನಮ್ಮ ಗಡಿಯ ಇಷ್ಟು ಹತ್ತಿರದಲ್ಲಿ ನೀವು ಅದ್ರ ಮೇಲೆ ದಾಳಿ ಮಾಡ್ತೀರಿ ಅನ್ನೋದಾದ್ರೆ ನಮಗೆ ಒಂದು ಮಾತು ತಿಳಿಸ್ಬೇಕಲ್ವಾ? ಏನೂ ಇಲ್ಲ, ದಿವ್ಯ ಮೌನ, ಸೈಲೆನ್ಸ್ ಅಂದ್ರೆ ಸೈಲೆನ್ಸ್. ಅದಕ್ಕೆ ಕಾಂಗ್ರೆಸ್ ವಿಶ್ವಗುರು ಅಲ್ಲ, ವಿಶ್ವ ಹೇಡಿ ಅಂತ ಕರೆದಿರೋದು, ಪುಕ್ಕಳ ಅಂತ ಕರೆದಿರೋದು, ಚಮಚ ಅಂತ ಕರೆದಿರೋದು. ಈ ರೀತಿ ದಿನ ಬೆಳಗಾದ್ರೆ ಕಾಂಗ್ರೆಸ್ ನಾಯಕರು ದಾಳಿ ಮಾಡ್ತಾ ಇದ್ದಾರೆ. ಛೇಲ ಅಂತ ಕರೆದಿದೆ. ವಿಶ್ವಗುರು ಅಲ್ಲ, ವಿಶ್ವ ಛೇಲ ಅಂತ ಕಾಂಗ್ರೆಸ್, ಪವನ್ ಖೇರಾ ಕಾಂಗ್ರೆಸ್ ಇವರೆಲ್ಲ ಕರೆದಿದ್ದಾರೆ. ಇನ್ನು 2ನೇ ಘಟನೆ, ರಷ್ಯಾದಿಂದ ಆಯಿಲ್ ಖರೀದಿ ಮಾಡಿದ್ರೆ ನಿಮಗೈತೆ ಹಬ್ಬ ಅಂತ ಭಾರತವನ್ನೇ ಹೆದರ್ಸಿಟ್ಟಿದ್ರು ಅಮೆರಿಕ. ನಿಮ್ಮ ಮೇಲೆ ಟ್ಯಾಕ್ಸ್ ಹಾಕ್ತೀವಿ, ಟ್ಯಾರಿಫ್ ಹಾಕ್ತೀವಿ, ಸ್ಯಾಂಕ್ಷನ್ಸ್ ಹಾಕ್ಬಿಡ್ತೀವಿ ಅಂತ ಹೆದರ್ಸಿದ್ರು. ಭಾರತ ನಿಲ್ಲಿಸ್ಬಿಡ್ತು. ಅವ್ರು ಎಲ್ಲಿ ಹೇಳಿದ್ರು ಅಲ್ಲಿ ಪರ್ಚೇಸ್ ಮಾಡೋ ಲೆವೆಲ್ಗೆ ಹೋಗಬೇಕಾಯ್ತು. ಆನಂತರ ಭಾರತದ ಜೊತೆ US ಅವರು ಒಂದು ಒಪ್ಪಂದ ಮಾಡ್ಕೊಂಡ್ರು, ಆರ್ಥಿಕ ಒಪ್ಪಂದ, ವ್ಯಾಪಾರ ಒಪ್ಪಂದ. ಅದರಲ್ಲೂ ಸಹ ಭಾರತದ ಮೇಲೆ ಹೆಚ್ಚಿನ ಹೊರೆನೇ ಬಿದ್ದಿತ್ತು. ಅದಕ್ಕೂ ಭಾರತ ಸರೆಂಡರ್ ಆಯ್ತು, ಒಪ್ಕೊಳ್ತು. ಈಗ ಇರಾನ್ ಮೇಲೆ ಯುದ್ಧದ ಸಂದರ್ಭದಲ್ಲಿ ಹೊರ್ಮುಜ್ ಸ್ಟ್ರೈಟ್ ಏನು ಬ್ಲಾಕ್ ಮಾಡಿ ಇಟ್ಟಿದೆ ಇರಾನ್, ಆಯಿಲ್ ಟ್ರಾನ್ಸ್ಪೋರ್ಟ್ಗಳು ಆ ಕಡೆಯಿಂದ ಈ ಕಡೆಗಿಲ್ಲ, ಈ ಕಡೆಯಿಂದ ಆ ಕಡೆಗಿಲ್ಲ, ಕಂಪ್ಲೀಟ್ ಇಡೀ ಜಗತ್ತು 20% ಆಯಿಲ್ ಆ ರೂಟಲ್ಲಿ ಹೋಗುತ್ತೆ. ಸಣ್ಣ ರೂಟ್ ಅದು, ಆದ್ರೆ ಇರಾನ್ ಅನ್ನು ದಾಟಿ ಹೋಗ್ಬೇಕದು. ನಿಂತು ಹೋಯ್ತು, ಬೇಕಲ್ಲ ಪೆಟ್ರೋಲು. ಅದಕ್ಕೆ ಈಗ ಅಮೆರಿಕ ಹೇಳ್ತಾ ಇದೆ, ನಾವು ಪರ್ಮಿಷನ್ ಕೊಟ್ಟಿದ್ದೀವಿ ಇಂಡಿಯಾಗೆ, ರಷ್ಯಾದಿಂದ 30 ದಿನಗಳವರೆಗೆ ನೀವು ಆಯಿಲ್ ಪರ್ಚೇಸ್ ಮಾಡ್ಕೊಳ್ಬಹುದು ಅಂತ. ಪರ್ಮಿಷನ್ ಅಂತ ಒತ್ತಿ ಒತ್ತಿ ಹೇಳಿದೆ ಅಮೆರಿಕ. ಪರ್ಮಿಷನ್ 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 ಅಂದ್ರೆ ಅನುಮತಿ ಕೊಟ್ಟಿದ್ದೀವಿ ಭಾರತಕ್ಕೆ.
ಇವ್ರು ಯಾರು ನಮಗೆ ಅನುಮತಿ ಕೊಡೋದಕ್ಕೆ? ಮತ್ತೆ ಇವ್ರು ಯಾರು ಹೇಳೋದಕ್ಕೆ ಇಲ್ಲೇ ಆಯಿಲ್ ತಗೊಳ್ಳಿ, ಇಲ್ಲೇ ಇನ್ನೇನೋ ತಗೊಳ್ಳಿ, ಅಲ್ಲೋಗಿ ಅಗ್ರಿಮೆಂಟ್ ಮಾಡ್ಕೊಳ್ಳಿ, ಇವ್ರಿಗೋಗಿ ಸಹಾಯ ಮಾಡಿ ಅಂತ ಹೇಳಕ್ಕೆ ಅಮೆರಿಕ ಯಾರು? ಟ್ರಂಪ್ ಯಾರು? ಟ್ರಂಪ್ ಏನ್ ಭಾರತದ ಪ್ರಧಾನಮಂತ್ರಿನ, ರಾಷ್ಟ್ರಪತಿನ, ಏನು? ಇಲ್ಲಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಾನೆ. ಎಲ್ಲವೂ ಸಹ ಟ್ರಂಪೇ. ಯುದ್ಧ ನಡೀತಾ ಇರುತ್ತೆ ಭಾರತ ಪಾಕಿಸ್ತಾನ ನಡುವೆ, ದಿಢೀರ್ ಅಂತ ಟ್ರಂಪ್ ಬಂದು ಘೋಷಣೆನೆ ಮಾಡ್ಬಿಡ್ತಾರೆ, ಯುದ್ಧ ವಿರಾಮ ನಾನು ಒಪ್ಪಿಸ್ಬಿಟ್ಟಿದ್ದೀನಿ, ಇಬ್ರಿಗೂ ಹೆದರ್ಸ್ಬಿಟ್ಟಿದ್ದೀನಿ ವ್ಯಾಪಾರದ ವಿಚಾರದಲ್ಲಿ, ಯುದ್ಧ ವಿರಾಮ ಅಂತ ಟ್ರಂಪ್ ಅನೌನ್ಸ್ ಮಾಡೋದು. ಭಾರತನೂ ಮಾಡಲ್ಲ, ಪಾಕಿಸ್ತಾನ ಮಾಡಲ್ಲ. ಆನಂತರ ಭಾರತ ಪಾಕಿಸ್ತಾನ ಮಾಡ್ಕೊಳ್ತಾರೆ. ಈ ವಿಚಾರದಲ್ಲಿ ಸಹ, ಆಯಿಲ್ ವಿಚಾರದಲ್ಲಿಯೂ ಸಹ ಈಗ ಅದಕ್ಕೂ ದಿವ್ಯ ಮೌನ. ನರೇಂದ್ರ ಮೋದಿಯಿಂದ ಮಾತಿಲ್ಲ, ಎಂಥದ್ದು ಇಲ್ಲ, ಟೀಕೆ ಇಲ್ಲ. ಇನ್ನೇನು ಇನ್ನೊಂದು ನಡೆದಂತಹದ್ದು, ಇನ್ನೊಂದು ವಿಚಾರ ಏನ್ ನಡೀತು? ಖಾಮಿನೇ ಹತ್ಯೆ ಆಯ್ತು. ಹತ್ಯೆಯಾದ 7 ದಿನಗಳವರೆಗೆ ಭಾರತದ ಕಡೆಯಿಂದ ಖಂಡನೆ ಇಲ್ಲ ಅಥವಾ ಶೋಕ ಇಲ್ಲ. ನರೇಂದ್ರ ಮೋದಿ ಬಾಯಿಂದ ಇವತ್ತಿಗೊಂದು ಮಾತು ಇಲ್ಲ. 7 ದಿನಗಳ ನಂತರ ಭಾರತದ ವಿದೇಶಾಂಗ ಕಾರ್ಯದರ್ಶಿ, ಮಂತ್ರಿ ಅಲ್ಲ ಕಾರ್ಯದರ್ಶಿ, ಮಿಸ್ತ್ರಿ, ದೆಹಲಿಯಲ್ಲಿರುವಂತಹ ಇರಾನ್ ರಾಯಭಾರಿ ಕಚೇರಿಗೆ ಹೋಗಿ ಅಲ್ಲಿ ಸಂತಾಪವನ್ನು ಸೂಚಿಸಿ ಬರ್ತಾರೆ. ವಿದೇಶಾಂಗ ಸಚಿವರು ಹೋಗಬೇಕು ಆಕ್ಚುಲಿ. ಅದಕ್ಕೆ ವಿದೇಶಾಂಗ ಸಚಿವರು ಹೋಗಿಲ್ಲ. ಪ್ರಧಾನಮಂತ್ರಿಗಳಿಂದ ಒಂದು ಪೋಸ್ಟ್ ಇಲ್ಲ, ಒಂದು ಹೇಳಿಕೆ ಇಲ್ಲ, ಎಂಥದ್ದು ಇಲ್ಲ, ಏನೂ ಇಲ್ಲ. ಮೋದಿಯಿಂದ ಸೈಲೆನ್ಸ್. 7 ದಿನಗಳ ನಂತರ ವಿದೇಶಾಂಗ ಕಾರ್ಯದರ್ಶಿ ಹೋಗಿ ಅಲ್ಲಿ ಒಂದು ಸೈನ್ ಹಾಕ್ಬಿಟ್ಟು ಶೋಕ ಬರೆದ್ಬಿಟ್ಟು ಬಂದಿರೋದು. ಸೊ ಈ ಎಲ್ಲ ನೋಡಿದಾಗ ಟ್ರಂಪ್ ಅಂದ್ರೆ ಎಷ್ಟು ಭಯ, ಅಮೆರಿಕದ ಕಂಡ್ರೆ ಎಷ್ಟು ಭಯ ಆಗ್ತಿದೆ ಈ ಸರ್ಕಾರಕ್ಕೆ, ಸ್ಯಾಂಕ್ಷನ್ಸ್ ಹಾಕ್ಬಿಡ್ತಾರೆ ಅಂತನಾ, ಅಥವಾ ಎಪ್ಸ್ಟೀನ್ ಫೈಲ್ಸ್ ಅಲ್ಲಿ ಏನಾದ್ರೂ ಆಳಕ್ಕಿದೆಯಾ? ಇನ್ನೊಂದು ಇದೆಯಲ್ಲ, ಅದಾನಿ ಅರೆಸ್ಟ್. ಎಪ್ಸ್ಟೀನ್ ಫೈಲ್ಸ್, ಅದಾನಿ, 2 ಹೆಸರುಗಳನ್ನು ಇಟ್ಕೊಂಡು ನರೇಂದ್ರ ಮೋದಿನ ಸರೆಂಡರ್ ಮಾಡ್ಕೊಂಡು ಇಟ್ಕೊಂಡಿದ್ದಾರ. ನರೇಂದ್ರ ಮೋದಿ ಯಾವುದಕ್ಕೂ ಬಾಯ್ ಬಿಡಲ್ವಲ್ಲ, ಏನು ಮಾತಾಡಲ್ವಲ್ಲ, ಈ ಸರ್ಕಾರನು ಪ್ರತಿಕ್ರಿಯೆ ಕೊಡಲ್ವಲ್ಲ, ಸೈಲೆನ್ಸ್ ಅಂದ್ರೆ ಸೈಲೆನ್ಸ್ ಆಗ್ಬಿಡ್ತಾರಲ್ಲ. ಆಗ ನೀವು ನೆನೆಸ್ಕೋಬೇಕಾಗಿರೋದು, ನಾನು ಆರಂಭದಲ್ಲಿ ಹೇಳಿದ್ನಲ್ಲ, ಸ್ಯಾಂಚೆಸ್, ಪೆಡ್ರೋ ಸ್ಯಾಂಚೆಸ್, ಸ್ಪೇನ್ ಸರ್ಕಾರ ಯಾವ ರೀತಿ ಅಮೆರಿಕನು ಕೇರ್ ಮಾಡ್ತಿಲ್ಲ, ಟ್ರಂಪ್ಗೂ ಕೇರ್ ಮಾಡ್ತಾ ಇಲ್ಲ. ಒಂದೇ ಪಡೆಯಲ್ಲಿ ಇರೋದು, ನ್ಯಾಟೋ ಪಡೆಯಲ್ಲೇ ಇಬ್ರು ಇರೋದು. ಆದ್ರೂ ಸಹ ತಪ್ಪು ಅಂದ್ರೆ ತಪ್ಪು, ನಾವು ಕೊಡಲ್ಲ ಅಂದ್ರೆ ಕೊಡಲ್ಲ, ಅಷ್ಟೇ, ನೇರ ನೇರ. ನರೇಂದ್ರ ಮೋದಿಗೆ ಯಾಕೆ ಅಷ್ಟು ಧೈರ್ಯ ಬರಲ್ಲ? ನಾನು ಹೇಳ್ದಂಗೆ ಇದೇ ಕಾರಣಗಳು ಇರಬಹುದು. ಅದಾನಿ, ಎಪ್ಸ್ಟೀನ್ ಫೈಲ್ಸ್, ಅವೆರಡು ಅಮೆರಿಕಾಗೆ ಗಟ್ಟಿಯಾಗಿ ಸಿಕ್ಕಿರ್ಬೇಕು, ಟ್ರಂಪ್ ಗಟ್ಟಿಯಾಗಿ ಸಿಕ್ಕಿರ್ಬೇಕು. ಅದಕ್ಕೆ ಮಾತಿಲ್ಲ, ಕಥೆ ಇಲ್ಲ. ಏನ್ ಹೇಳಿದ್ರು ಅದು? ಇಲ್ಲಿಂದ ಆಯಿಲ್ ಪರ್ಚೇಸ್ ಮಾಡಿ ಇಷ್ಟು ದಿನಕ್ಕೆ ಅಂದ್ರೆ ಇಲ್ಲಿ, ಅಲ್ಲಿಂದ ಮಾಡಿ ಅಂದ್ರೆ ಅಲ್ಲಿ, ಇನ್ನೆಲ್ಲಿಂದನೋ ಮಾಡಿ ಅಂದ್ರೆ ಇನ್ನೆಲ್ಲೋ. ಖಾಮಿನೇ ಸತ್ತಿದ್ದಕ್ಕೆ ಸೈಲೆನ್ಸ್. ಎಲ್ಲದಕ್ಕೂ ಅಷ್ಟೇ, ಎಲ್ಲ ವಿಚಾರಗಳಿಗೂ ಅಷ್ಟೇನೆ. ಸೊ ಇದಿಷ್ಟು ಪೆಡ್ರೋ ಸ್ಯಾಂಚೆಸ್ ಅನ್ನುವಂತಹ ಸ್ಪೇನ್ನ ಪ್ರಧಾನಿಗಳು ಅಲ್ಲಿ ನೀಡಿರುವಂತಹ ಹೇಳಿಕೆ, ಅವರು ತೋರಿಸಿರುವಂತಹ ಏನು ಒಂದು ತಮ್ಮ ಧೈರ್ಯ ಇದೆಯಲ್ಲ ಅಮೆರಿಕ ವಿಚಾರವಾಗಿ, ಇರಾನ್ ದಾಳಿಯ ವಿಚಾರವಾಗಿ, ಅದರ ನಡುವೆ ಭಾರತದಲ್ಲಿ ಎಂತಹ ನಡವಳಿಕೆ ನಡೀತಾ ಇದೆ, ನರೇಂದ್ರ ಮೋದಿ ಅವರ ಸೈಲೆನ್ಸ್ ಅಥವಾ ಶರಣಾಗತಿಯ ರೀತಿಯ ಮನಸ್ಥಿತಿ ಏನನ್ನ ತೋರಿಸುತ್ತೆ ಅನ್ನೋದನ್ನ ವಿವರಿಸುವಂತಹ ನನ್ನ ಪ್ರಯತ್ನ ಅಷ್ಟೇ. ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.